ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು NT Clock ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, NT Clock ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ಫಿಸಿಕ್ಸಿಂದ ಲಾಸ್ಟ್ 10 ಇಯರ್ಸ್ನ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ಯಾವ ಟಾಪಿಕ್ಸ್ ಮೇಲೆ ಜಾಸ್ತಿ ಕ್ವಶನ್ಸನ್ನು ಕೇಳಿದ್ದಾರೆ, ಸೊ ಅದರದ್ದು ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೇನೆ. ಸೊ ಅದರ HTML ಫೈಲನ್ನು ನಮ್ಮದು ಅಂದರೆ HTML ಅದು ಅಪ್ಲಿಕೇಶನ್ ಟೈಪ್ ಇರುತ್ತೆ, ನೀವು ಬ್ರೌಸರಲ್ಲೇ ಅದನ್ನು ಓಪನ್ ಮಾಡಬೇಕು. ಅದನ್ನು ನಮ್ಮ NT Clock ಕೋಚಿಂಗ್ ಅಕಾಡೆಮಿಯ ವಾಟ್ಸಪ್ ಗ್ರೂಪಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೇನೆ. ಯಾರು ಇನ್ನೂ ಕೂಡ ನಮ್ಮ ವಾಟ್ಸಪ್ ಗ್ರೂಪಿಗೆ ಇನ್ನೂ ಜಾಯ್ನ್ ಆಗಿಲ್ಲ, ಆದಷ್ಟು ಬೇಗ ಜಾಯ್ನ್ ಆಗಿ, ಸರಿನಾ. ಈ ವಿಡಿಯೋ ಬಂದುಬಿಟ್ಟು ಕೆಮಿಸ್ಟ್ರಿ, ನೀವು 35 to 40 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಓಕೆ, ಸೊ ಲಾಸ್ಟ್ 10 ಇಯರ್ಸ್ನ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ಅದರಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾ ಇರ್ಬೋದು, ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಸನ್ನು ಕೇಳಿದ್ದಾರೆ ಅದೆಲ್ಲದನ್ನು ನೋಡಿ. ನಾನು 10 ಚಾಪ್ಟರ್ಸ್, ನಿಮ್ಗೆ ಗೊತ್ತಿದೆ ಸೆಕೆಂಡ್ ಇಯರಿಂದ ಒಂದು 10 ಚಾಪ್ಟರ್ಸ್ಗಳು ಆಲ್ಮೋಸ್ಟ್ ಲಾಸ್ಟ್ ಇಯರ್ 40 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಮಿನಿಮಮ್ 30 to 35 ಮಾರ್ಕ್ಸ್ ಗ್ಯಾರಂಟಿ ಕೇಳ್ತಾರೆ. 40 ಮಾರ್ಕ್ಸಿಗೆ ಕೇಳಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅವರಿಗೆ, ಸರಿನಾ. ಸೊ ಅದನ್ನು ಅನಲೈಸ್ ಮಾಡಿ ನಾನು ಈ 10 ಚಾಪ್ಟರ್ಸನ್ನು ನಾನು ಇದು ಮಾಡಿದ್ದೇನೆ. ಇದು 35 to 40 ಮಾರ್ಕ್ಸ್ ಗ್ಯಾರಂಟೀಡ್. ಇದರಲ್ಲಿ ನೀವೊಂದು ಲೋ ವೇಟೇಜ್ ಇರೋ ಚಾಪ್ಟರ್ನ ಸ್ಕಿಪ್ ಮಾಡ್ಬೋದು. ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವುದು, ಯಾವ ಫಾರ್ಮುಲಾ, ಯಾವುದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ ಕಂಪ್ಲೀಟ್ ಅನಲೈಸ್ ಮಾಡಿದ್ದೇನೆ. ಸೊ ಇದರದ್ದು ಅಪ್ಲಿಕೇಶನ್ನ ನಾನು ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ನೀವು ಗ್ರೂಪಿಗೆ ಜಾಯ್ನ್ ಆಗದೆ ಇದ್ದರೆ ಅದರ ಡಿಸ್ಕ್ರಿಪ್ಷನನ್ನು, ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ದಯವಿಟ್ಟು ಜಾಯ್ನ್ ಆಗಿ, ಸರಿನಾ. ಸೊ ನಾನಿಲ್ಲಿ ಮಾಡಿರೋದು 10 ಚಾಪ್ಟರ್ಸ್. ಒಂದು ನೆನ್ಪಿಟ್ಕೊಳ್ಳಿ, ನೀವು ಮಾಡಲೇಬೇಕಾಗಿರೋದಂಥದ್ದು 5 ಚಾಪ್ಟರ್ಗಳು. ಫಸ್ಟು, ಓಕೆ, ನಾನು ಹೈಯೆಸ್ಟ್ ಪ್ರಯಾರಿಟಿ ಅಂತ ಕೊಟ್ಟಿದ್ದೇನೆ. ಸೆಕೆಂಡ್ ಅಂದರೆ ಮೀಡಿಯಮ್ ಪ್ರಯಾರಿಟಿ, ಲೋ ಪ್ರಯಾರಿಟಿ ಅಂತ. ಸೊ ನಿಮಗೆ 18 to 22 ಮಾರ್ಕ್ಸು ಸೊಲ್ಯೂಷನ್ಸು, ಕೈನೆಟಿಕ್ಸು, D&F ಬ್ಲಾಕ್ ಎಲಿಮೆಂಟ್ಸು, ಕೋರ್ಡಿನೇಷನ್ ಕಾಂಪೌಂಡ್ಸ್, ಹ್ಯಾಲೋ ಆಲ್ಕೆನ್ಸ್ ಇದರಿಂದ ಬರುತ್ತೆ. ಓಕೆ, ಸೊ ಇದರಲ್ಲಿ 18 to 22 ಮಾರ್ಕ್ಸ್ ಪಕ್ಕಾ ಬರುತ್ತೆ. ಇದನ್ನು ಫಸ್ಟ್ ಪ್ರಯಾರಿಟಿಯಾಗಿ ತೊಗೊಂಡು ಮಾಡಲೇಬೇಕು. ಸೆಕೆಂಡ್ ಪ್ರಯಾರಿಟಿಯಾಗಿ ನಾನು ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಥರ್ಡ್ ಒನ್ ಎಲೆಕ್ಟ್ರೋಕೆಮಿಸ್ಟ್ರಿ. ಇದರಿಂದ 10 to 12 ಮಾರ್ಕ್ಸ್ ಬಂದಿದೆ. ಸೊ ನೀವು ಹೈಯೆಸ್ಟ್ ಪ್ರಯಾರಿಟಿ ಮತ್ತು ಸೆಕೆಂಡ್ ಹೈಯೆಸ್ಟ್ ಪ್ರಯಾರಿಟಿ ಇದೆಯಲ್ಲ, ಇವೆರಡು ಚಾಪ್ಟರ್ನ ನೀವು ಪರ್ಫೆಕ್ಟಾಗಿ ಮಾಡಿದರೆ 30 to 35 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಬಟ್ ನೀವು ಬ್ಯಾಕಪ್ಪಿಗೋಸ್ಕರ ಥರ್ಡ್ ಪ್ರಯಾರಿಟಿಯಾಗಿ ನಾನು ಅಮೈನ್ಸ್ ಮತ್ತು ಬಯೋಮಾಲಿಕ್ಯೂಲ್ಸನ್ನು ಕೊಟ್ಟಿದ್ದೇನೆ. ಇದರಲ್ಲಿ 5 to 6 ಮಾರ್ಕ್ಸ್ ಬರುತ್ತೆ. ಓಕೆ, ಟೋಟಲ್ 10 ಚಾಪ್ಟರ್ಸ್ ಇದೆ. ಇದರಲ್ಲಿ ನೀವು ಫಸ್ಟ್ 8 ಚಾಪ್ಟರ್ಸನ್ನು ದಯವಿಟ್ಟು ಮಾಡಲೇಬೇಕು. ಓಕೆ, ಅದರಲ್ಲಿ ನೋಡಿ, ನಾನು ಸೊಲ್ಯೂಷನ್ಸ್ ಇಂದೀಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೋಡಿದಾಗ ಆಲ್ಮೋಸ್ಟ್ ಒಂದು 4 to 5 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ವೆರಿ ಹಾಟ್ ಅಂದರೆ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಮೀನಿಂಗ್. ಅದರಲ್ಲಿ ರೌಲ್ಸ್ ಲಾ ಫಾರ್ ವಾಲಟೈಲ್ ಸೊಲ್ಯೂಷನ್ಸು, ರೌಲ್ಸ್ ಲಾ ಫಾರ್ ನಾನ್ ವಾಲಟೈಲ್ ಸೊಲ್ಯೂಷನ್ಸು, RLVP ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಅದರದ್ದು ಫಾರ್ಮುಲಾ ಇರ್ಬೋದು, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ, ಐಡಿಯಲ್ ವರ್ಸಸ್ ನಾನ್ ಐಡಿಯಲ್ ಸೊಲ್ಯೂಷನ್ಸು, ಅಜಿಯೋಟ್ರೋಪ್ಸು, ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್, ಇದೆಲ್ಲ ಇದೆ ನೋಡಿ. ಇದರಲ್ಲಿ ಫಾರ್ಮುಲಾ, ಕೀ ಫಾರ್ಮುಲಾಸನ್ನು ಲಿಸ್ಟ್ ಕೊಟ್ಟಿದ್ದೇನೆ. P is equals to X1 P1 ನಾಟ್ ಪ್ಲಸ್ X2 P2 ನಾಟ್, ಅದು ರಿಲೇಟಿವ್ ಟೋಟಲ್ ಲೋವರಿಂಗ್ ಆಫ್ ಟೋಟಲ್ ವೇಪರ್ ಪ್ರೆಷರ್ ಆಫ್ ಐಡಿಯಲ್ ಸೊಲ್ಯೂಷನ್ನು, ಅಥವಾ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಇರ್ಬೋದು, ಮತ್ತು ಪಾರ್ಷಲ್ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಅದಾದಮೇಲೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಟೈಪ್ ಯಾವುದು ಅಂತ ಕೇಳಿದರೆ ಸಾರಿ, ಕ್ಯಾಲ್ಕುಲೇಟ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಗಿವನ್ ಮೋಲ್ ಫ್ರ್ಯಾಕ್ಷನ್ ಆಫ್ ಸೊಲ್ಯೂಟ್. ಅದು ಬಿಟ್ಟರೆ ಐಡೆಂಟಿಫೈ ಟೈಪ್ ಆಫ್ ಡಿವಿಯೇಷನ್, ಪಾಸಿಟಿವಾ ನೆಗೆಟಿವಾ, ಈಗ ಡೆಲ್ಟಾ H ಮಿಕ್ಸ್ಡ್ ಇದು ಕೊಟ್ಟಿರ್ತಾರೆ. ಅದಾದಮೇಲೆ NCERTಯಿಂದ ನೋಡಿ, ವಿಚ್ ಮಿಕ್ಸ್ಚರ್ಸ್ ಫಾರ್ಮ್ಸ್ ಮಿನಿಮಮ್ ಬಾಯ್ಲಿಂಗ್ ಎಸಿಯೋಟ್ರೋಪ್, ಅದರಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇವೆ ನೋಡಿ. H2O HNO3 ಮ್ಯಾಕ್ಸಿಮಮ್ ಬಾಯ್ಲಿಂಗ್, H2O ಎಥನಾಲ್ ಮಿನಿಮಮ್ ಬಾಯ್ಲಿಂಗ್, ಈ ಥರ ಕ್ವಶನ್ ಎಲ್ಲ ಕೇಳ್ತಾರೆ. ಪಾಸಿಟಿವ್ ಡಿವಿಯೇಷನ್, ಅದರಲ್ಲಿ ಡೆಲ್ಟಾ H ಮಿಕ್ಸ್ ಗ್ರೇಟರ್ ದ್ಯಾನ್ 0, AB ಇಂಟರಾಕ್ಷನ್ಸ್ ವೀಕರ್ ದ್ಯಾನ್ AA BB ಮಿನಿಮಮ್ ಬಾಯ್ಲಿಂಗ್ ಎಸಿಯೋಟ್ರೋಪ್. ನೆಗೆಟಿವ್ ಡಿವಿಯೇಷನ್, ಡೆಲ್ಟಾ H ಈಸ್ ಲೆಸ್ ದ್ಯಾನ್ 0 ಇದ್ದರೆ, ಡೆಲ್ಟಾ H ಮಿಕ್ಸ್ ಈಸ್ ಲೆಸ್ ದ್ಯಾನ್ 0 ಇದ್ದರೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಎಸಿಯೋಟ್ರೋಪ್. ದಿಸ್ ಡಿಸ್ಟಿಂಕ್ಷನ್ ಈಸ್ ಆಸ್ಡ್ ಎವ್ರಿ ಇಯರ್, ಆಲ್ಮೋಸ್ಟ್ ಎವ್ರಿ ಇಯರ್. ಅದಾದಮೇಲೆ ಕೊಲಿಗೇಟಿವ್ ಪ್ರಾಪರ್ಟಿ ನ್ಯೂಮರಿಕಲ್ಸನ್ನು ಕೇಳಿದ್ದಾರೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಬರುತ್ತದು. ಎಲ್ಲಿ ನೋಡಿ, ಕೊಲಿಗೇಟಿವ್ ಪ್ರಾಪರ್ಟಿದು ನ್ಯೂಮರಿಕಲ್ಸ್, ನಾನು ಅದನ್ನು ಇದು ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಸ್ಮೋಟಿಕ್ ಪ್ರೆಷರ್, ಮೋಲಾರ್ ಮಾಸ್ ಡಿಟರ್ಮಿನೇಷನ್ ಯೂಸಿಂಗ್ ಕೊಲಿಗೇಟಿವ್ ಪ್ರಾಪರ್ಟೀಸ್, ಇದು ಆಯಿತಾ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ವ್ಯಾಂಟ್ ಆಫ್ ಫ್ಯಾಕ್ಟ್ರಲ್ಲಿ ಪ್ಲಸ್ ಅಂತ ಸೈನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಇಲ್ಲಿ ನೋಡಿ, ವ್ಯಾಂಟ್ ಆಫ್ ಫ್ಯಾಕ್ಟ್ರ್ ಮೇಲೆ ಯಾವುದು, ಐ ಅಬ್ಸರ್ವ್ಡ್, ಐ ಈಸ್ ಗ್ರೇಟರ್ ದೆನ್ 1 ಫಾರ್ ಎಲೆಕ್ಟ್ರೋಲೈಟ್ಸ್, ಐ ಈಸ್ ಲೆಸ್ ದ್ಯಾನ್ 1 ಫಾರ್ ಅಸೋಸಿಯೇಷನ್ ಇದೆ. ಮಾಡಿಫೈಡ್ ಕೊಲಿಗೇಟಿವ್ ಫಾರ್ಮುಲಾಸ್ ವಿತ್ ಐ, ಹೆನ್ರೇಸ್ ಕಾನ್ಸ್ಟೆಂಟ್ KH, ಇದೆಲ್ಲ ನಾನು ಎಲ್ಲ ಚಾಪ್ಟ್ರಿಗೂ ಕೊಟ್ಟಿದ್ದೇನೆ. ಕೆಮಿಕಲ್ ಕೈನೆಟಿಕ್ಸಲ್ಲಿ ನೀವು ನೋಡಿ, ರೇಟ್ ಲಾ, ಆರ್ಡರ್ ಆ್ಯಂಡ್ ಮೊಲಿಕ್ಯುಲಾರಿಟಿ, ನೀವು ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ರೇಟ್ ಲಾ ಅಲ್ಲಿ ಯಾವುದು, ರೇಟ್ ಈಸ್ ಈಕ್ವಲ್ಸ್ ಟು K ಆಫ್ A,
ಇಂಟು MB ಇದೆಲ್ಲದನ್ನು ಕೊಟ್ಟಿದ್ದೇನೆ. 0 ಆರ್ಡರ್, ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್ ಎಲ್ಲದಕ್ಕೂ ಸೈಡಲ್ಲಿ ನಿಮಗೆ ಪ್ಲಸ್ ಇದೆ. ಸೊ ನಿಮ್ಗೆ ಇದು ಪ್ರಾಪರಾಗಿ ಇದಾಗಬೇಕು ಅಂತಿದ್ರೆ ನೀವೀಗ ಬ್ರೌಸರ್ ಓಪನ್ ಮಾಡ್ತೀರಲ್ಲ, ಈ ಅಪ್ಲಿಕೇಶನ್ನ HTML ಅಪ್ಲಿಕೇಶನ್ ಓಪನ್ ಮಾಡ್ತೀರ ನೋಡಿ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಅಂತ ಮಾಡಿ. ಆವಾಗ ನಿಮ್ಮ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಲೈಕ್ ನಿಮ್ಮದು ಲ್ಯಾಪ್ಟಾಪಲ್ಲಿ ಹೇಗೆ ಓಪನ್ ಮಾಡ್ತೀರ ನೋಡಿ ಆ ರೀತಿ ಇರುತ್ತೆ. ಕಂಪ್ಲೀಟಾಗಿ ನಿಮ್ಗೆ ಎಲ್ಲ ಚಾಪ್ಟರ್ದು ಇಲ್ಲ ನೋಡಿ, ಟೋಟಲ್ ಆಗಿ 10 ಚಾಪ್ಟರ್ಸ್ ಇದೆ. ಅದರಲ್ಲಿ ನೀವು ಪ್ಲಸ್ ಮೇಲ್ಗಡೆ ಕ್ಲಿಕ್ ಮಾಡಿದರೆ ನಿಮಗೆಲ್ಲ ಅದು ಕೊಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸೈಡಲ್ಲಿ ಪ್ಲಸ್ ಮೇಲ್ಗಡೆ ಕ್ಲಿಕ್ ಮಾಡಬೇಕು ನೋಡಿ. NCERT ಫ್ಯಾಕ್ಟ್ಸ್ ಅಂತ ಕೊಟ್ಟಿದ್ದೇನೆ ಇದರಲ್ಲಿ. ಅಂದರೆ ಪ್ರೋಟೀನ್ಸ್, ಪಾಲಿಮರ್ಸ್ ಯಾವುದರಿಂದ, ಬಯೋಮಾಲಿಕ್ಯೂಲ್ಸಿಂದ. 1 ಲೈನ್ಸ್ ಯಾವುದು ಅದನ್ನು ಕೊಟ್ಟಿದ್ದೇನೆ ನೋಡಿ. ಇದೆಲ್ಲ ದಯವಿಟ್ಟು ಓದ್ಕೊಳ್ಳಿ. ಇದನ್ನು ಓದ್ಕೊಂಡ್ರೆ 35 to 40 ಮಾರ್ಕ್ಸ್ ನಮ್ಮ ಟಾರ್ಗೆಟ್. ಅಟ್ಲೀಸ್ಟ್ 30 to 35 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಓಕೆ, ದಯವಿಟ್ಟು ಇದನ್ನು ಫಸ್ಟ್ ಮಾಡಿ. ಅದಾದಮೇಲೆ ಒಂದಿಷ್ಟು ಆ್ಯಡ್ ಆನ್ ಟಾಪಿಕ್ಸನ್ನು ಕೊಟ್ಟಿದ್ದೇನೆ. ಅಂದರೆ ಮೇಲ್ಗಡೆ ಇರೋ ಟಾಪಿಕ್ಸ್ಗಳು ಆಲ್ಮೋಸ್ಟ್ 85% ಆಫ್ ದಿಸ್ ಚಾಪ್ಟರ್ಸನ್ನು ಕವರ್ ಮಾಡಿದೆ. ಇನ್ನು 90 to 95 ಆಗಬೇಕಂದ್ರೆ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ನು, ಅಜಿಯೋಟ್ರೋಪ್ಸು ಆ್ಯಂಡ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಬೇಸಿಸು ಇದನ್ನು ಓದ್ಕೊಳ್ಳಿ. ಓಕೆ, ಸೊ ಇದರಿಂದ 35 to 40 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಎವ್ರಿ ಫಾರ್ಮುಲಾ, ಎವ್ರಿ ರಿಯಾಕ್ಷನ್, ಎವ್ರಿ NCERT ಫ್ಯಾಕ್ಟ್ ದಟ್ ಹ್ಯಾಸ್ ever appeared in the KCET chemistry covered in these 10 chapters. ರಿಯಾಕ್ಷನ್ಸ್ಗಳಿರ್ಬೋದು ಅಥವಾ ಫಾರ್ಮುಲಾ ಇದಿರ್ಬೋದು, NCERT ಫ್ಯಾಕ್ಟ್ಗಳಿರ್ಬೋದು, ಎಲ್ಲದನ್ನು ನಾನಿಲ್ಲಿ ಕವರ್ ಮಾಡಿದ್ದೇನೆ. ದಯವಿಟ್ಟು 10 ಚಾಪ್ಟ್ರಲ್ಲಿ ಸೈಡಲ್ಲಿ ಪ್ಲಸ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಅದರಲ್ಲಿ ಎಲ್ಲ ಟಾಪಿಕ್ಸ್ಗಳು ಕವರ್ ಆಗುತ್ತೆ. ಸೊ ಇದನ್ನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು ಹಾಕ್ತೇನೆ. ನೀವು ಜಾಯ್ನ್ ಆಗದೆ ಇದ್ದರೆ ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ, 100% ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇದರಲ್ಲಿರೋ ಫಾರ್ಮುಲಾಗಳನ್ನು ಓದ್ಕೊಳ್ಳಿ, NCERT ಟೆಕ್ಸ್ಟ್ ಬುಕ್ಕನ್ನು ಓದ್ಕೊಳ್ಳಿ. ಈ ಟಾಪಿಕ್ಸ್ಗಳಿಂದ 100% ಗ್ಯಾರಂಟಿ 35 to 40 ಸ್ಕೋರ್ ಮಾಡ್ಬೋದು. ವರ್ಸ್ಟ್ ಕೇಸ್ 30 to 35 ಗ್ಯಾರಂಟಿ ಮಾಡ್ಬೋದು. ಓಕೆ, ಸೊ ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗದೆ ಇದ್ದರೆ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇದೇ ರೀತಿ ಬೇಕಾದರೆ ಮ್ಯಾಥ್ಸಿಗೂ ಮಾಡ್ತೇನೆ. ಮ್ಯಾಥ್ಸಿಗೆ ಮಾಡಬೇಕು ಅಂತಿದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಮ್ಯಾಥ್ಸ್ ಅಂತ ಕಮೆಂಟ್ ಮಾಡಿ, ಖಂಡಿತ ಮ್ಯಾಥ್ಸಿಗೂ ಮಾಡ್ತೇನೆ ಬೇಸ್ಡ್ ಆನ್ ಯುವರ್ ಕಮೆಂಟ್. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಎಲ್ಲದನ್ನು ಕವರ್ ಆಗಿದೆ. ಓಕೆ, ಪೂರ್ತಿ 35 to 40 ಮಾರ್ಕ್ಸ್ ಇದು 90% ಕವರ್ ಆಗಿದೆ. ಸೊ ವರ್ಸ್ಟ್ ಕೇಸ್ 30 to 35 ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.